ಮತ್ತೆ ಕೆಎನ್ ರಾಜಣ್ಣ ಈಗ ಕಾಂಗ್ರೆಸ್ ವಿರುದ್ಧ ತಿರುಗು ಬಿದ್ದಿದ್ದಾರೆ. ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಕೆಲವೊಂದು ಮಾತುಗಳನ್ನು ಏನಂದ್ರೆ ನೋಡು, ಹೆಣ್ಮಕ್ಳು ಪುಕ್ಸಟ್ಟೆಯಾಗಿ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ಗೆ ಮತ ಹಾಕ್ತಾ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳ್ತಾ ಇರುವಂಥದ್ದು. ಈಗ ಮತ್ತೆ ಕೆಎನ್ ರಾಜಣ್ಣ ಕಾಂಗ್ರೆಸ್ ವಿರುದ್ಧ ತಿರುಗು ಬಿದ್ದು ಮಾತನಾಡದಂತೆ ಕಾಣಿಸ್ತಾ ಇದೆ. ಪುಕ್ಕಟ್ಟೆ ಒಂದು ಬಸ್ನಲ್ಲಿ ಓಡಾಡುವಂತಹ ಮಹಿಳೆಯರೇಂತಾರೆ ಅವರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಲೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಹಾರ ಚುನಾವಣೆಯನ್ನು ಉಲ್ಲೇಖಿಸಿ ಮಾತನಾಡಿದ್ದಾರೆ ಕೆಎನ್ ರಾಜಣ್ಣ. ಈ ಒಂದು ವಿಚಾರವಾಗಿ ತುಮಕೂರಿನ ಮಧುಗಿರಿಯಲ್ಲಿ ಮಾಜಿ ಸಚಿವ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಈ ರೀತಿಯಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಫ್ರೀ ಬಸ್ ಸೌಲಭ್ಯ ಬಳಸಿದ ಒಂದು ಮಹಿಳೆಯರು ಮತ ಹಾಕಿದ್ರೆ ಏನು ಕಾಂಗ್ರೆಸ್ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತಾ ಇತ್ತು. 1-2 ಲಕ್ಷ ರು ಒಂದು ಸಂಬಳ ಪಡೆಯುವ ಮಹಿಳೆಯರು ಕೂಡ ಫ್ರೀ ಬಸ್ನಲ್ಲೇ ಓಡಾಡ್ತಾ ಇದ್ದಾರೆ, ಆದರೆ ಕಾಂಗ್ರೆಸ್ಗೆ ಮಾತ್ರ ಮತ ಹಾಕ್ತಾ ಇಲ್ಲ ಅಂತ ಹೇಳಿ ಕೆಎನ್ ರಾಜಣ್ಣ ಹೇಳಿರುವಂಥದ್ದು. ಅಲ್ಲಿ ಇನ್ನೂ ಕೂಡ ಹಿಂದೂ ಮುಸ್ಲಿಂ ರಾಜಕೀಯ ಇಲ್ಲ, ಇಲ್ಲೇನಿದೆ ಅಲ್ಲಿ ಇಲ್ಲ, ಅದು ಆದರೂ ಕೂಡ ಈ ರೀತಿಯಾಗಿ ಆಗ್ತಾ ಇದೆ. ಒಂದು ವೇಳೆ ಅದಿದ್ರೆ ಬೇರೆ ಥರ ಇತ್ತು. ಮಹಿಳೆಯರು ಮತ್ತು ಯುವಕರಿಗೆ ಫಲಿತಾಂಶ ಏನಿದ್ದಾರೆ, ಇವರಿಬ್ಬರು ಕೂಡ ಫಲಿತಾಂಶವನ್ನು ನಿರ್ಧಾರ ಮಾಡಿದ್ದಾರೆ. ಚುನಾವಣೆಗೂ ಮುಂಚೆ ಮಹಿಳೆಯರಿಗೆ 10,000ವನ್ನು ನೀಡಿದಂತಹ ಕಾರಣ ಬಿಹಾರದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋಕೆ ಸಾಧ್ಯ ಆಗಿದೆ, ಗೆದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕೆಎನ್ ರಾಜಣ್ಣ. ಹೀಗಾಗಿ ಮತ್ತೆ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡದಂತೆ ಕಾಣ್ತಾ ಇದೆ ಕೆಎನ್ ರಾಜಣ್ಣ. ಸಾಕಷ್ಟು ಅಸಮಾಧಾನವನ್ನು ಹೊಂದಿದ್ದಾರೆ. ಯಾಕಂದರೆ ಯಾವಾಗ ಅವರು ಕಾಂಗ್ರೆಸ್ನಲ್ಲಿ ಒಂದು ಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು ಆ ಸಮಯದಿಂದ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಕೆಲವೊಂದು ಮಾತುಗಳನ್ನು ಹೇಳ್ತಾ ಇರ್ತಾರೆ. ಕಾಂಗ್ರೆಸ್ಗೆ ಟಾಂಗ್ ಕೊಡುವ ರೀತಿಯಲ್ಲಿನೇ ಇರುತ್ತೆ ಅದು. ಇದು ಕೂಡ ಅದೇ ರೀತಿಯಲ್ಲಿ ಇದೆಯಾ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಏನು ಕಾಂಗ್ರೆಸ್ ಕೊಟ್ಟಂತಹ ಒಂದು ಗ್ಯಾರಂಟಿ ಯೋಜನೆಯಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಏನು ಫ್ರೀ ಬಸ್ ಕೊಡ್ತು, ಅದರಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ, ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. 1-2 ಲಕ್ಷ ತಗೊಳ್ಳುವಂತಹ ಮಹಿಳೆಯರು ಕೂಡ ಫ್ರೀ ಬಸ್ನಲ್ಲೇ ಓಡಾಡ್ತಾ ಇದ್ದಾರೆ. ಎಲ್ಲರೂ ಸೌಲಭ್ಯ ಮಾತ್ರ ತೆಗೆದುಕೊಳ್ತಿದ್ದಾರೆ, ಆದರೆ ಯಾರೂ ಕೂಡ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಕಾಂಗ್ರೆಸ್ ಅಲ್ಲಿ ಸೋಲೋಕೆ ಕಾರಣವಾಗಿರುವಂಥದ್ದು. ಒಂದು ವೇಳೆ ಮತ ಹಾಕಿದ್ರೆ ನಿಜವಾಗ್ಲೂ ಕೂಡ ಹೆಚ್ಚಿನ ಒಂದು ಸ್ಥಾನಗಳನ್ನು ಗೆಲ್ತಾ ಇತ್ತು ಬಿಹಾರದಲ್ಲಿ ಕಾಂಗ್ರೆಸ್ ಎನ್ನುವಂತಹ ಮಾತನ್ನ ಕೆಎನ್ ರಾಜಣ್ಣ ಮಾತನಾಡಿರುವಂಥದ್ದು. ಫೈಟ್ ಇದೆ ಇವತ್ತು ನೋಡಿ, ಬಿಹಾರಲ್ಲಿ ಗೆಚ್ಚಿರೋದು ಯಾರಪ್ಪ ಅಂದ್ರೆ ಅವರೇ ಹೆಣ್ಮಕ್ಳೆ. ರಾತ್ರಿ ನಾನು ಮೋದಿ ಅವ್ರ ಭಾಷಣ ಕೇಳ್ತಾ ಇದ್ದೆ. MOI ಅಂತಂದ್ರೆ ಮೊದಲು ಮುಸ್ಲಿಮ್ಸ್ ಯಾದವರು ಅಂತ ಮಾಡ್ಕೊಂಡಿದ್ರು. ಈಗ MOI ಅಂದ್ರೆ ಮಹಿಳೆಯರು ಮತ್ತೆ ಯುವಕರು ಅಂತ ಹೇಳಿ ಹೊಸ ಒಂದು ವ್ಯಾಖ್ಯಾನವನ್ನ ನನ್ನ ಮೋದಿ ಅವರು ಹೇಳ್ತಾ ಇದ್ರು. ಹಾಗಾಗಿ ಮಹಿಳೆಯರು ಏನಿದ್ದಾರೆ ಅವರಿಗೆ ನಮ್ಮ ಸರ್ಕಾರದಲ್ಲಿ ಒತ್ತಷ್ಟು ಬೆನಿಫಿಟ್ಸ್ ಯಾರಿಗೂ ಕೊಟ್ಟಿದೆ. 2,000 ರೂಪಾಯಿ ಕೊಡೋದು ದುಡ್ಡು ಮಹಿಳೆಯರಿಗೆ ಕೊಡೋದು, ಪುರುಷರು ಕೊಡ್ತಾ ಇಲ್ಲ. ಬಸ್ ಪುಕ್ಸಟ್ಟೆ, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. 1 ಲಕ್ಷ 1.5 ಲಕ್ಷ ಸಂಬಳ ತಗೋತೀವಿ ಹೆಣ್ಮಕ್ಳು ವಿಧಾನಸೌಧದಲ್ಲಿ. ಪುಕ್ಸಟ್ಟೆ ಬಸ್ಸಲ್ಲಿ ಬರ್ತಾರೆ. ವೆರಿ ಸ್ಟ್ರಾಂಗ್. ಅಟ್ ದಿ ಸೇಮ್ ಟೈಮ್ ಯು ಪೀಪಲ್ ಶುಡ್ ಬಿ ವೆರಿ ರಿಲಯಬಲ್ ಆಲ್ಸೋ. ಯು ಪೀಪಲ್ ಶುಡ್ ಎಸ್ಟಾಬ್ಲಿಷ್ ಇಟ್. ಓಕೆ, ಎನಿವೆ ಇರ್ಲಿ, ಪಾಪ ಅವರು ಎಲ್ಲ ನಮ್ಮ ಮನೆಯವರೇ. ಅದರಲ್ಲಿ ಇವತ್ತು ನೋಡಿ, ಬಿಹಾರಲ್ಲಿ ಗೆಚ್ಚಿರೋದು ಯಾರಪ್ಪ ಅಂದ್ರೆ ಅವರೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.